ರಾಜಕೀಯದಲ್ಲಿ ಅಧಿಕಾರ ಅಂತಂದ್ರೆ ಅದಕ್ಕೆ ಅದರದ್ದೇ ಆದಂತ ಸ್ಥಾನಮಾನಗಳಿರ್ತದೆ. ಒಂದು ವೇಳೆ ನೀವು ಅಧಿಕಾರದಿಂದ ಕೆಳಗಿಳಿದು ಬಿಟ್ರೆ ಅಲ್ಲಿಗೆ ನಿಮ್ಮಲ್ಲಿರುವಂತ ಕೆಲ ವರ್ಚಸ್ಸುಗಳು ಕಮ್ಮಿ ಆಗುವುದು ಗ್ಯಾರಂಟಿ. ಅದರಲ್ಲಿ ಪ್ರಮುಖವಾಗಿ ಜನ ಬೆಂಬಲ. ಈ ಹಿಂದೆ ನೀವು ಅನೇಕ ಪೊಲಿಟಿಷಿಯನ್ಸ್ ಗಳನ್ನು ನೋಡಿರಬಹುದು. ಅವರು ಚಾಲ್ತಿಯಲ್ಲಿದ್ದಾಗ ಸಹಸ್ರಾರು ಮಂದಿ ಅವರ ಹಿಂದೆ ಇಡ್ತಾ ಇದ್ರು. ಆದ್ರೆ ಈಗ ಅವರು ಚಾಲ್ತಿಯಲ್ಲಿಲ್ಲ ಅಂತಂದ್ರೆ ಅವರ ಹಿಂದೆ ಒಂದೇ ಒಂದು ಜನರನ್ನು ನಾವು ನೋಡ್ಲಿಕ್ಕೆ ಸಿಗೋದಿಲ್ಲ. ಅವರು ಏಕಾಂಗಿ ಆಗಿಬಿಡ್ತಾರೆ. ಅಂತಹದ್ದೇ ಒಂದು ವಿಡಿಯೋ ಇದೀಗ ವೈರಲ್ ಆಗ್ತಾ ಇರುವಂತದ್ದು. ಸಿದ್ದರಾಮಯ್ಯ ಅವರು ವಿಧಾನಸಭೆಯ ಕಚೇರಿ ಒಂದಕ್ಕೆ ಭೇಟಿ ನೀಡ್ತಾರೆ. ಆ ಕಚೇರಿಗೆ ಭೇಟಿ ನೀಡುವಂತ ಸಂದರ್ಭದಲ್ಲಿ ಏಕಾಂಗಿಯಾಗಿ ಬರ್ತಾ ಇರ್ತಾರೆ. ಎದುರುಗಡೆ ಒಂದಿಷ್ಟು ಜನ ಹೋದ್ರೂ ಕೂಡ ಯಾರೇ ಅನ್ನಲ್ಲ. ಈ ಎಲ್ಲ ವಿಚಾರಗಳನ್ನು ನೋಡಿದಾಗ ಎಲ್ಲೋ ಒಂದ್ ಕಡೆ ಮನುಷ್ಯನ ಗೌರವ ಅನ್ನೋದು ಅಧಿಕಾರಕ್ಕೆ ಮಾತ್ರ ಸೀಮಿತ ಆಗತ್ತಾ ಅನ್ನುವಂತ ಪ್ರಶ್ನೆ ನಮ್ಮಲ್ಲಿ ಮೂಡೋದು ಸಹಜ. ಯಾಕಂತಂದ್ರೆ ಓರ್ವ ಹಿರಿಯ ರಾಜಕಾರಣಿ, ಅನುಭವಿ ರಾಜಕಾರಣಿ, ಮುಖ್ಯಮಂತ್ರಿ, ದಾಖಲೆಯ ಬಾರಿ ಮುಖ್ಯಮಂತ್ರಿ ಆದವರಿಗೆ ಇಂತಹ ಪರಿಸ್ಥಿತಿ ಆದ್ರೆ ಇನ್ನು ಸಣ್ಣ ಪುಟ್ಟ ಅಧಿಕಾರದಲ್ಲಿರುವಂತವರ ಪರಿಸ್ಥಿತಿ ಏನಾಗಬೇಡ. ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ, ಸಿದ್ದರಾಮಯ್ಯ ಅವರಿಗೆ ಈಗ ಇಲ್ಲದೆ ಇರೋದು ಅಧಿಕಾರ ಮಾತ್ರ, ಆದ್ರೆ ಪವರ್ ಇದೆ. ಆ ಪವರ್ ನಿಂದ ಅವ್ರು ಏನ್ ಬೇಕಾದ್ರೂ ಮಾಡಬಹುದು ಅಂತ ಶಕ್ತಿ ಕೂಡ ಸಿದ್ದರಾಮಯ್ಯ ಅವರಿಗಿದೆ. ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ ಒಂದಿಷ್ಟು ವಿಚಾರಗಳಿಗೆ ಅಸಮಾಧಾನ ಇರೋದ್ರಿಂದ ಯಾವುದಕ್ಕೂ ಸಡನ್ ಆಗಿ ರಿಯಾಕ್ಟ್ ಮಾಡಬಾರ್ದು ಅನ್ನೋ ವಿಚಾರಕ್ಕೆ ಸೈಲೆಂಟ್ ಆಗಿರಬಹುದೇನೋ. ಅದರ ಮುನ್ಸೂಚನೆ ಕೂಡ ಸಿಗ್ತಾ ಇದೆ ಅನ್ನೋದು ಇನ್ನೊಂದು ಮೂಲದಿಂದ ಬರ್ತಿರುವಂತ ಮಾಹಿತಿ. ಅದೇನಂತಂದ್ರೆ ಈಗಾಗಲೇ ಒಂದಿಷ್ಟು ಜನ ತನಗೆ ಸಿಕ್ಕ ಖಾತೆಗಳ ಬಗ್ಗೆ ಖ್ಯಾತೆ ತೆಗಿಲಿಕ್ಕೆ ಆರಂಭಿಸಿರುವಂತದ್ದು. ಈಗ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ತಮಗೆ ಸಿಕ್ಕಂತ ಖಾತೆಯನ್ನ, ಇದು ಬೇಡ ನಂಗೆ, ನಾನು ಕೇಳಿದ್ದು ನಗರಾಭಿವೃದ್ಧಿ ಸಚಿವ ಖಾತೆಯನ್ನ, ಅದರಲ್ಲೂ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಖಾತೆಯನ್ನ ನಾನು ಕೇಳಿದ್ದು, ನನಗೆ ಈ ಖಾತೆಯ ಅವಶ್ಯಕತೆ ಇಲ್ಲ, ನೀರಾವರಿ ಖಾತೆಯ ಅವಶ್ಯಕತೆ ಇಲ್ಲ ಅಂತ ಹೇಳಿ ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು. ನಂತರ ಏನಾಯ್ತು, ಡಿ.ಕೆ. ಶಿವಕುಮಾರ್ ಅವರು ಈ ವಿಚಾರವಾಗಿ ಮಾಧ್ಯಮದ ಮುಂದೆ ಹೇಳಿಕೆ ನೀಡುತ್ತಾರೆ. ರಾಮಲಿಂಗಾರೆಡ್ಡಿಯ ರಾಜೀನಾಮೆ ಬಗ್ಗೆ ಮಾಧ್ಯಮದ ಮುಂದೆ ಡಿ.ಕೆ. ಶಿವಕುಮಾರ್ ಅವರು ಒಂದಿಷ್ಟು ಮಾತುಗಳನ್ನ ಆಡಿದರು. ನಾನು ನನ್ನ ತಮ್ಮ ಹೋಗಿ ಮಾತನಾಡಿದ್ದು ನಿಜ, ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಡಿಸ್ತೇನೆ ಅಂತ ಹೇಳಿದ್ವಿ, ಆದ್ರೆ ಇದನ್ನ ನಿರ್ಧಾರ ಮಾಡಿದ್ದು ಹೈಕಮಾಂಡ್, ಹಾಗಾಗಿ ನಾನು ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ರೀತಿಯಾಗಿ ಹೇಳಿಕೊಂಡಿರುವಂತದ್ದು. ಅಷ್ಟೇ ಅಲ್ಲದೆ ನಗರಾಭಿವೃದ್ಧಿ ಖಾತೆಯನ್ನ ಕೃಷ್ಣ ಬೈರೇಗೌಡರಿಗೆ ಕೊಟ್ಟಿದ್ದು ಹೈಕಮಾಂಡ್ ಅನ್ನೋ ರೀತಿಯಾಗಿ ಹೇಳಿ ತಪ್ಪಿಸಿಕೊಳ್ಳೋ ಕೆಲಸವನ್ನ ಮಾಡಿದ್ದಾರೆ. ಸೊ ಅದ್ ಏನಾಗಿದೆ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರಿಗೂ ಗೊತ್ತು, ರಾಮಲಿಂಗಾರೆಡ್ಡಿಗೂ ಗೊತ್ತು. ಹಾಗಾಗಿ ಇಲ್ಲಿ ಹೆಚ್ಚಾಗಿ ನೀವು ಹೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಮುಖ್ಯಮಂತ್ರಿ ಇರ್ಬೋದು, ಒಂದಿಷ್ಟು ವಿಚಾರವಾಗಿ ನೀವು ಪ್ರಬುದ್ಧತೆಯಿಂದ ನಡ್ಕೊಳ್ಬೇಕಾಗತ್ತೆ ಇನ್ ಮುಂದೆ. ಇನ್ನು ಈ ವಿಚಾರವನ್ನ ನೋಡಿದಾಗ ಒಂದು ಟ್ವಿಸ್ಟ್ ಇದೆ ಇದರಲ್ಲಿ. ಯಾರಿಗೆ ಸಚಿವ ಸ್ಥಾನದ ಆಕಾಂಕ್ಷೆ ಇತ್ತೋ, ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಸ್ಥಾನದ ಆಕಾಂಕ್ಷೆ ಇತ್ತೋ ಅವರಿಗೆ ಸಿಗಲಿಲ್ಲ. ಹಾಗಾದ್ರೆ ಸಿಕ್ಕಿರೋದು ಯಾರಿಗೆ ಕೇಳಿದ್ರೆ ಇದರ ಬಗ್ಗೆ ಆಕಾಂಕ್ಷೆಯೇ ಇಲ್ಲದೆ ಇರುವಂತಹ ಒಬ್ಬ ವ್ಯಕ್ತಿಗೆ ಅಲ್ಲಿ ನಗರಾಭಿವೃದ್ಧಿ ಸಚಿವ ಸ್ಥಾನ ಸಿಕ್ಕಿರುವಂತದ್ದು. ಅದ್ಯಾರಂತ ಕೇಳಿದ್ರೆ ಕೃಷ್ಣ ಬೈರೇಗೌಡರಿಗೆ ಈ ಒಂದು ಸ್ಥಾನ ಸಿಕ್ಕಿರುವಂತದ್ದು. ಸಚಿವರಾದ ಬಳಿಕ ಮಾಧ್ಯಮದ ಮುಂದೆ ಕೃಷ್ಣ ಬೈರೇಗೌಡರು ಬಂದು ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಕಂದಾಯ ಇಲಾಖೆಯಲ್ಲಿ ಹಲವು ಕೆಲಸಗಳು ಅರ್ಧಕ್ಕೆ ನಿಂತಿವೆ, ಹೀಗಾಗಿ ಕಂದಾಯ ಇಲಾಖೆ ಕೊಟ್ರೆ ಅವುಗಳು ಅರ್ಥಪೂರ್ಣವಾಗಿ ಅದರ ಗುರಿ ಮುಟ್ಟಬಹುದಿತ್ತು ಅಂತ ಇವರು ಹೇಳ್ತಾ ಇರುವಂತದ್ದು. ಏಕಾಏಕಿ ಪ್ರಬಲ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಕ್ಕಿದ್ದು ಹೇಗೆ ಅನ್ನೋದೇ ಇವರಿಗೆ ನಿಗೂಢವಾಗಿರುವಂತದ್ದು. ನೋಡಿ, ಕೆಲವೊಮ್ಮೆ ಬಯಸದೇ ಬಂದ ಭಾಗ್ಯ ಅಂತಾರೆ ನೋಡಿ, ಅದು ಈಗ ಕೃಷ್ಣ ಬೈರೇಗೌಡರಿಗೆ ಬಂದಿರುವಂತದ್ದು. ಆದ್ರೆ ನಿಜವಾಗಿಯೂ ಬಯಸದೇ ಬಂದ ಭಾಗ್ಯವಾ? ಇಲ್ಲ. ಯಾಕಂತಂದ್ರೆ ಕೃಷ್ಣ ಬೈರೇಗೌಡರಿಗೆ ಒಂದಿಷ್ಟು ಹೈಕಮಾಂಡ್ ನ ಕಾಂಟ್ಯಾಕ್ಟ್ ಗಳಿದೆ, ಅಲ್ಲಿ ಅವರು ಏನು ಕಸರತ್ತು ಮಾಡಬೇಕು ಅದನ್ನು ಮಾಡಿದ್ದಾರೆ ಅನ್ನುವಂಥದ್ದು ಒಂದಿಷ್ಟು ಮೂಲಗಳ ಪ್ರಕಾರ ಬರ್ತಿರುವಂತಹ ಮಾಹಿತಿ. ಅಷ್ಟೇ ಅಲ್ಲದೆ ಹೈಕಮಾಂಡ್ ಕೃಷ್ಣ ಬೈರೇಗೌಡರ ಕಾರ್ಯವೈಖರಿಯನ್ನ ಮೆಚ್ಚಿಕೊಂಡಿದೆ ಅನ್ನೋ ರೀತಿಯಾಗಿ ಒಂದಿಷ್ಟು ವಿಚಾರಗಳು ಹರಿದಾಡ್ತಾ ಇರುವಂತದ್ದು. ಈ ವಿಚಾರಕ್ಕಾಗಿಯೇ ಕೃಷ್ಣ ಬೈರೇಗೌಡರಿಗೆ ಈಗ ನಗರಾಭಿವೃದ್ಧಿ ಖಾತೆ ಸಿಕ್ಕಿರುವಂತದ್ದು. ರಾಮಲಿಂಗಾರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟರು. ನಾನು ಇನ್ ಮುಂದೆ ಕಾಂಗ್ರೆಸ್ ನಲ್ಲಿ ಮುಂದುವರಿತೇನೆ, ಆದ್ರೆ ನಂಗೆ ಸಚಿವ ಸ್ಥಾನ ಬೇಡ ಅನ್ನೋ ರೀತಿಯಾಗಿ ಹೇಳ್ಕೊಂಡು, ಯಾಕಂತಂದ್ರೆ ರಾಮಲಿಂಗಾರೆಡ್ಡಿಗೆ ತೀವ್ರ ಅಸಮಾಧಾನ ಉಂಟಾಗಿರುವಂತದ್ದು. ಈ ಕುರಿತಾಗಿ ರಾಹುಲ್ ಗಾಂಧಿ, ಸುರ್ಜೇವಾಲಾ, ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಇವರೆಲ್ಲರೂ ಬೆಂಗಳೂರಿಗೆ ಬಂದಿದ್ರು. ಅಷ್ಟೇ ಅಲ್ಲದೆ ರಾಮಲಿಂಗಾರೆಡ್ಡಿ ಅವರನ್ನ ಕರೆದು ಮನವೊಲಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ಫೋನ್ ಆಫ್ ಮಾಡಿಕೊಂಡು ಈಗ ತಮಿಳುನಾಡಿನ ಕಡೆ ಹೊರಟು ಬಿಟ್ಟಿದ್ದಾರೆ, ಅಲ್ಲಿದ್ದಾರೆ ಅನ್ನುವಂತ ವಿಚಾರ ಈಗ ಕೇಳಿ ಬರ್ತಾ ಇರುವಂತದ್ದು. ನೋಡಿ, ಮಾಡೋದೆಲ್ಲ ಮಾಡಬಿಟ್ಟು ನೀವು ಅವರನ್ನ ಮನವೊಲಿಸಲಿಕ್ಕೆ ಹೋದ್ರೆ ಅದು ಸಾಧ್ಯ ಇಲ್ಲ. ಯಾಕಂತಂದ್ರೆ ನೀವು ಸಚಿವ ಸ್ಥಾನ ಕೊಡುವಾಗಲೇ ಒಂದಿಷ್ಟು ವಿಚಾರಗಳನ್ನ ಅವರಿಗೆ ಮನವೊಲಿಸುವಂತ ಕೆಲಸ ಮಾಡಬೇಕಿತ್ತು. ಒಂದ್ ವೇಳೆ ಅವರಿಗೆ ಅದು ಇಷ್ಟ ಇಲ್ಲ ಅಂತಂದ್ರೆ ಯಾವ್ದು ಬೇಕಿತ್ತು ಅದನ್ನ ಕೊಡ್ಬೋದಿತ್ತು. ಅಷ್ಟೇ ಅಲ್ಲದೆ ಇದ್ರ ಮಧ್ಯೆ ಇನ್ನೊಂದು ಟ್ವಿಸ್ಟ್ ಇದೆ ರೀ. ಅದೇನಂತಂದ್ರೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡ್ತಾ ಇದ್ದ ಹಾಗೆ ಇನ್ನೊಂದಿಷ್ಟು ಜನ ಈಗಾಗಲೇ ತಯಾರಿ ನಡೆಸ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ಕೇಳಿ ಬರ್ತಾ ಇರುವಂತದ್ದು. ಇದು ಹಿಂಗಾಗತ್ತೆ ಗೊತ್ತಾ, ನಾವು ಒಂದೊಮ್ಮೆ ಎಡುವಿ ಬಿಟ್ರೆ, ಫಾರ್ ಎಕ್ಸಾಂಪಲ್ ಈಗ ನಾವು ಯಾವುದೋ ಒಂದು ಖಾತೆಯನ್ನು ಹಂಚಿಕೆಯಲ್ಲಿ ಆಚೆ ಈಚೆ ಮಾಡ್ಕೊಂಡ್ರೆ ಅಲ್ಲಿ ಅಸಮಾಧಾನ ಉಂಟಾದಾಗ ಒಬ್ರು ಸ್ಟಾರ್ಟ್ ಮಾಡಿದ್ರೆ
ಅಲ್ಲಿಂದ ಒಬ್ರೊಬ್ರಾಗಿ ತನಗೆ ಅಸಮಾಧಾನ ಆಗಿದೆ ಅಂತ ರಿವರ್ಸ್ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ ಹೋಗ್ತೀರಿ ಅಂತಂದ್ರೆ ಇನ್ನೊಂದಿಷ್ಟು ಡ್ಯಾಮೇಜ್ಗಳು ಪದೇ ಪದೇ ಆಗ್ತಾ ಹೋಗುತ್ತೆ. ಅದ್ರ ಮಧ್ಯೆ ಮುನಿಯಪ್ಪ ಇದ್ರ ಜೊತೆ ಸೇರ್ಕೊಂಡು ನನಗೂ ಕೂಡ ಬೇಸರ ಆಗಿದೆ, ನನಗೂ ಕೂಡ ಈ ಖಾತೆ ಬೇಡ, ಯಾವ್ದಾವ್ದೋ ಖಾತೆ ಕೊಟ್ಟುಬಿಟ್ಟಿದ್ದಾರೆ, ಕೆಲಸ ಮಾಡಿ ಅಂತಿದ್ದಾರೆ ಅನ್ನೋ ರೀತಿಯಾಗಿ ಹೇಳ್ಕೊಂಡಿರುವಂತದ್ದು. ಆದ್ರೆ ಇವರನ್ನ ಮುನಿಯಪ್ಪ ಅವರನ್ನ ರಾಹುಲ್ ಗಾಂಧಿ ಅವರು ಸಮಾಧಾನ ಮಾಡಿದ್ದಾರೆ ಅನ್ನೋ ವಿಚಾರ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಇನ್ ಮುಂದೆ ಈ ಒಂದು ರಾಜ್ಯ ಸರ್ಕಾರದಲ್ಲಿ ಇವೆಲ್ಲ ಕಾಮನ್ ಆದಂತ ಥಿಂಗ್ಸ್ ಆಗ್ತದೆ. ಯಾಕಂತಂದ್ರೆ ಇಲ್ಲಿ ಸಿಎಂ ಅನ್ನೋರು ಚೇಂಜ್ ಆಗಿರೋದ್ರಿಂದ ಸಚಿವ ಸಂಪುಟ ಕೂಡ ಬದಲಾಗ್ತಾ ಇದೆ. ಅಲ್ಲಿ ಒಂದಿಷ್ಟು ಜನರನ್ನ ಕಡೆಗಣನೆ ಮಾಡೋದು, ಒಂದಿಷ್ಟು ಜನರಿಗೆ ಆದ್ಯತೆಯನ್ನ ಕೊಡೋದು, ಇದೆಲ್ಲವೂ ಕಾಮನ್ ಆಗಿ ಬಿಡ್ತವೆ. ಆದ್ರೆ ಒಂದು ವಿಚಾರವನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಈಗ ರಾಮಲಿಂಗಾರೆಡ್ಡಿ ಇರ್ಬೋದು, ಮುನಿಯಪ್ಪ ಇರ್ಬೋದು. ಮುನಿಯಪ್ಪ ನಿಮ್ಗೆ ಗೊತ್ತಿದೆ ಕಾಂಗ್ರೆಸ್ ನಲ್ಲಿ ಅಷ್ಟು ಚಾರ್ಮ್ ಇದ್ದಂತ ವ್ಯಕ್ತಿ ಅಲ್ಲ. ರಾಮಲಿಂಗಾರೆಡ್ಡಿಗೆ ಒಂದು ಒಳ್ಳೆ ವರ್ಚಸ್ಸಿದೆ, ಅನುಭವ ಇದೆ. ಆದ್ರೂ ಹಿರಿಯ ರಾಜಕಾರಣಿಗಳನ್ನ ಸೈಡ್ ಲೈನ್ ಮಾಡುವುದು ಕೂಡ ಅಷ್ಟೇ ಎಫೆಕ್ಟ್ ಅನ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್ ನೀವು ಹಿಂದೆ ನೋಡಿರ್ಬೋದು, ಬಿಜೆಪಿ ಅವರು ಯಡಿಯೂರಪ್ಪನವರನ್ನ ಸೈಡ್ ಲೈನ್ ಮಾಡಿ ಅನುಭವಿಸಿದಂತ ಎಫೆಕ್ಟ್ ಏನಿದೆ ನೋಡಿ, ಅದು ಇಂದಿಗೂ ಪದೇ 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 ಕರ್ನಾಟಕ ಬಿಜೆಪಿ ಸರ್ಕಾರವನ್ನ ಎಚ್ಚರಿಕೆಯಿಂದ ನೋಡಿಕೊಳ್ತಾ ಇದೆ, ಎಚ್ಚರಿಸ್ತಾ ಇದೆ. ಈ ತರದ ಬಿಗ್ ಮಿಸ್ಟೇಕ್ಸ್ ಗಳನ್ನ ಮಾಡ್ಲಿಕ್ಕೆ ಹೋದ್ರೆ ಹೇಗೆ ಪಕ್ಷ ಅನ್ನೋದು ತನ್ನ ವರ್ಚಸ್ಸನ್ನ ಕಳೆದುಕೊಳ್ಳುತ್ತೆ ಅನ್ನೋ ರೀತಿಯಾಗಿ. ಸೊ ಒಟ್ಟಾರೆ ಏನೆಲ್ಲ ಆಗ್ತಿದೆ ಕಾಂಗ್ರೆಸ್ ನಲ್ಲಿ ಅಂತಂದ್ರೆ, ಸಿದ್ದು ಬಣ ಅನ್ನೋದು ಇಂಟರ್ನಲ್ಲಿ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ ಅನ್ನೋದು ಅನೇಕ ವಿಚಾರ ಈಗ ಚರ್ಚೆಯಲ್ಲಿ ಬರ್ತಾ ಇರುವಂತದ್ದು. ನನಗೆ ಯಾಕೋ ಹಾಗೆ ಅನಿಸ್ತಾ ಇಲ್ಲ. ಈಗ ಒಂದು ಸಚಿವ ಸ್ಥಾನ ಆಚೆ ಈಚೆ ಆದಾಗ ಒಂದಿಷ್ಟು ವಿರೋಧಗಳು ಬರುವುದು ಕಾಮನ್. ಆದ್ರೆ ಇವತ್ತು 2ರಿಂದ 3 ವಿಕೆಟ್ ಹೋಗಬಹುದು ಅನ್ನುವಂತ ಸಿಚುವೇಶನ್ ಅಲ್ಲಿ ಇದ್ದಿದ್ದು ಈಗ 10ರಿಂದ 15 ಅಸಮಾಧಾನ ಇರುವಂತ ಸಚಿವರು ಬಂದು ಬಿಟ್ರೆ ಅಥವಾ MLAಗಳು ಬಂದು ಬಿಟ್ರೆ ಆವಾಗ ಇದು ಕಾಂಗ್ರೆಸ್ಗೆ ಪ್ರಾಬ್ಲಮ್ ಆಗಿ ಕಾಡುತ್ತೆ. ಇಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡೋದು ಅಷ್ಟು ಸುಲಭ ಅಲ್ಲ. ನೀವು ಒಮ್ಮೆಲೆಗೆ ಎಲ್ಲವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. DK ಶಿವಕುಮಾರ್ ಅವರು ಎಲ್ಲ ಟೈಮಲ್ಲೂ ನಾನು ರೆಬಲ್ ಆಗಿರ್ತೀನಿ ಅಂತಂದ್ರೆ ಇಟ್ ವಿಲ್ ನಾಟ್ ವರ್ಕ್. ಬಿಕಾಸ್ ಇಲ್ಲಿ ಬೇಕಾಗಿರೋದು ಪೇಷನ್ಸ್, ಅದರ ಜೊತೆ ಕನ್ವಿನ್ಸ್ ಮಾಡುವಂತ ಕ್ಯಾರೆಕ್ಟರ್ ಕೂಡ ನಿಮ್ಮಲ್ಲಿ ಇರಬೇಕು. ಹಾಗಿದ್ರೆ ಮಾತ್ರ ರಾಜಕಾರಣದಲ್ಲಿ ನಿಮ್ಗೆ ಬೆಳಿಲಿಕ್ಕೆ ಸಾಧ್ಯ. ನೀವು ರೆಬಲ್ ಆಗಿ ನಾನು ಮಾಡ್ತೇನೆ ನೀನೇನ್ ಮಾಡ್ಕೊಳ್ತೀಯ ಮಾಡ್ಕೋ ಅಂತ ಹೇಳಿದ್ರೆ ಅವ್ರು ಮಾಡ್ತಾರೆ, ಮುಂದೊಂದು ದಿವಸ ನಿಮ್ಮ ಪಕ್ಷಕ್ಕೆ ಬಗ್ನಿಗೂಟ ಇಟ್ಟು ಹೋಗ್ತಾರೆ ಅಷ್ಟೇ. ಸೊ ಹಾಗಾಗಿ ಯಾವತ್ತು ನಾವು ಪಕ್ಷವನ್ನ ನಡೆಸುವಾಗ ಒಂದಿಷ್ಟು ವಿಚಾರದಲ್ಲಿ ಸಮತೋಲನವನ್ನ ಕಾಪಾಡಿಕೊಳ್ಬೇಕು. ಆ ಸಮತೋಲನವನ್ನ ಮಾಡದೇ ಇದ್ರೆ ನೀವು ಅದರ ಎಫೆಕ್ಟ್ ಅನ್ನ ಮುಂಬರುವ ದಿನಗಳಲ್ಲಿ ಅನುಭವಿಸ್ತೀರಿ. ಆ ಎಫೆಕ್ಟ್ ನಿಮ್ಗೆ ಈಗ ಕಾಣಿಸ್ತಾ ಇದೆ, ಇನ್ನು ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ತದೆ. ಸೊ ಒಟ್ಟಾರೆ ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನ ಸಂಪೂರ್ಣವಾಗಿ 2 ವರ್ಷ ನಡೆಸ್ತದ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಎಲ್ಲ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.